ಹಾಯ್ ಎಲ್ರು ಹೇಗಿದ್ದೀರಾ? ಇವತ್ತು ನಮ್ಮ ಕಾಲೇಜಲ್ಲಿ ಫಂಕ್ಷನ್ ಇತ್ತು, ಸಾಂಸ್ಕೃತಿಕ ಕಾರ್ಯಕ್ರಮ. ಅದಕ್ಕೆ ಹೊರಟಿದ್ದೆ. ನೋಡ್ರಿ ಎಷ್ಟು ರಶ್ ಆಗಿದೆ. ಈ ರಶ್ ಅಲ್ಲಿ ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಕಾಲೇಜಿಗೆ ಹೋಗುವಾಗ ನನ್ನ ಫ್ರೆಂಡ್ ಇನ್ನೂ ರೆಡಿ ಆಗಿಲ್ಲ, ಬಾರೆ ಮನೆಗೆ ಅಂತ ಹೇಳಿದ್ದು. ಅದಕ್ಕೋಸ್ಕರ ಅವಳನ್ನ ಕರ್ಕೊಂಡ್ ಬರೋಣ ಅಂತ ಮನೆಗೆ ಹೋಗ್ತಿದ್ದೆ. ನೋಡ್ರಿ ಎಷ್ಟು ಮೇಕಪ್ ಮಾಡ್ತಿದ್ದಾಳೆ, ಇನ್ನೂ ಮೇಕಪ್ ಮಾಡ್ಕೊಂತಾನೇ ಇದ್ದಾಳೆ. ಫೈನಲಿ ಮೇಕಪ್ ಮುಗೀತು ಅಕ್ಕಂದು. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ತುಂಬಾ ದಿನಾನೇ ಆಗಿತ್ತು ದೇವಸ್ಥಾನಕ್ಕೆ ಹೋಗಿಲ್ಲ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನಿಸ್ತು. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ. ಹಾಗಾಗಿ ಕಾಲೇಜಿಗೆ ಬರೋ ಅಷ್ಟೊತ್ತಿಗೆ ಫಂಕ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಅದಕ್ಕೆ ಡವ್ ಮಾಡ್ಬೇಕು, ಆದ್ರೆ ಈ ತರ ಮಾಡ್ಬಾರ್ದು. ನೋಡಿ ಫಂಕ್ಷನ್ ಕೇಳ್ತಿದೀನಿ ಒಂಥರ ತಲೆ ಅಳ್ಳಾಡ್ಸ್ತದಾಳೆ. ಎಷ್ಟು ದೀಪ ಹಚ್ಚೋದ್ರಿಂದ ಫಂಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಕಾಲೇಜಿಗೆ ಗೆಸ್ಟ್ ಆಗಿ ಜೂನಿಯರ್ ಅಂಬರೀಶ್ ಅವ್ರನ್ನ ಕರೆಸಿದ್ರು. ಅವ್ರು ಇಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರು ಅಂತೀರಾ, ತುಂಬಾ ಚೆನ್ನಾಗಿತ್ತು ಅವ್ರು ಅಭಿನಯಿಸಿದ್ದು. ಅಣ್ಣಂಗೆ ಪ್ರೈಸ್ ಕೊಟ್ಟಿದ್ದಕ್ಕೆ ಅನಿಸಿಕೆ ಹೇಳ್ರಿ ಅಂತಿದ್ದಾರೆ, ಹೇಳ್ತಿದ್ದಾರೆ ನೋಡ್ರಿ. ಈ ಕಾಲೇಜು ನಮಗೆ ಬಹಳ ರೀತಿಯ ಮೆಮೊರೀಸ್ ನೀಡಿದೆ. ಅದರೊಂದಿಗೆ ಲೆಕ್ಚರ್ಸ್ಗಳು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. Why? I don't understand. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು. ಇಲ್ಲಿ ಫಂಕ್ಷನ್ ಇರೋದ್ರಿಂದ ಫುಡ್ ಡಿಪಾರ್ಟ್ಮೆಂಟ್ ನಮಗೆ ವಹಿಸಿದ್ರು. ಬಂದಿರೋ ಗೆಸ್ಟ್ಗಳಿಗೆಲ್ಲ ನಾವೇ ಊಟಕ್ಕೆ ನೀಡಬೇಕಿತ್ತು. ಹಾಗಾಗಿ ಊಟಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ನೋಡಿ ಹೋಳಿಗೆ ಅದೆಲ್ಲ ಮಾಡ್ತಿದ್ದಾರೆ. ನೋಡಿ ಗೈಸ್, ಈ ಬಡೆತೋಗೆ ನೀರ್ ಕುಡಿಯೋದು ಕಷ್ಟಕತ್ತ, ಅದನ್ನು ಮಾಡ್ಬೇಕು. ಊಟ ಮಾಡಿದ್ದೆಲ್ಲ ತೆಗಿಬೇಕಿತ್ತು, ಅದನ್ನ ಹೇಳೋಗಿದ್ರು ಮೇಡಮ್, ತೆಗಿತಾ ಇದ್ವಿ. ಆಯ್ತು, ಆಮೇಲೆ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿ ಡ್ಯಾನ್ಸ್ ಸ್ಟಾರ್ಟ್ ಆಗಿತ್ತು. ಡ್ಯಾನ್ಸ್ ಮಾಡೋಣ ಅಂತ ಡ್ಯಾನ್ಸ್ ಮಾಡಕ್ ಬಂದ್ವಿ. ಇದು ಆಕ್ಚುಲಿ ಚೆನ್ನಾಗಿರೋದು. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ಫ್ರೆಂಡ್ಸ್ಗೆಲ್ಲ ಪ್ರೈಸ್ ಕೊಟ್ಟಿದ್ದಾರೆ, ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಮನೆಗೆ ಬರೋಷ್ಟೊತ್ತಿಗೆ ಹೀಗಾಗಿದೆ ನೋಡಿ. ಇವತ್ತಿನ ಬ್ಲಾಗ್ ಇಷ್ಟೇ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಎಲ್ರಿಗೂ ಟೇಕ್ ಕೇರ್, ಬೈ ಬಾಯ್.